ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕಾಂತಾರ ಸರ್ಕಲ್ಲು ಮುಳಬಾಗಿಲು ಹೈವೇ ರೋಡಲ್ಲಿ ಕಾಲೇಜ್ ಇದೆ. ಯಾವುದೇ ಅಡೆಚಡೆ ಯಾವುದೂ ಇಲ್ಲ ಬಸ್ಸಿಗೆ. ಈ ಬೇರೆ ಔಟ್ಸೈಡು ಸ್ಟೇಟ್ಸು ಗಾಡಿ ಯಾವುದೂ ನಿಲ್ಲಿಸಲ್ಲ ನಮ್ಮ ಕಾಲೇಜು ಇದ್ರ ಹತ್ರ. ಅದಕ್ಕೆ ಶಟಲ್ ಗಾಡಿಗಾಗಿ ಕಾಯ್ತಾ ಇದ್ದೀನಿ. ಯಾವ ಇದೂ ಅಷ್ಟೊಂದೇನು ಎಫೆಕ್ಟಿವ್ ಆಗಿಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ, ಮಾಮೂಲಿ. ಈ ಕ್ರೀಡೆ ಇಷ್ಟಕ್ಕೆ ನಿಲ್ಲುವಂಥದ್ದಲ್ಲ. ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆದವರು ರಾಜ್ಯ ಮಟ್ಟದಲ್ಲಿ ಹೋಗಿ ಪ್ರಶಸ್ತಿಗೆ ಭಾಜನರಾಗಿ ಪುರಸ್ಕಾರವನ್ನು ಪಡೆದುಕೊಳ್ಳಕ್ಕಂಥ ಒಂದು ಅವಕಾಶಗಳಿದೆ. ಆ ಒಂದು ದೃಷ್ಟಿಕೋನದಿಂದ ತಾವೆಲ್ಲರೂ ಕೇವಲ ಸಾಂಕೇತಿಕವಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸದೆ ಅಲ್ಲದೆ ಮಾನಸಿಕವಾಗಿ ಸದೃಢತೆಯಿಂದ ಮತ್ತು ನಾವು ಈ ಕ್ರೀಡಾಕೂಟವನ್ನು ಅತ್ಯಂತ ಪ್ರಮಾಣವಚನ ಪಡೆದ ಹಾಗೆ ಯಶಸ್ವಿ ಮಾಡ್ತೀವಿ ಎಂಬ ಮನೋಭಾವದಿಂದ ತಾವೆಲ್ಲರೂ ಭಾಗಿಯಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಹಾಗೂ ರಾಜ್ಯಕ್ಕೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಕುಮಾರ್ ನಾಯಕ್ ಸಾಹೇಬರು ಮಾನ್ಯ ಲೋಕಸಭಾ ಸದಸ್ಯ ಕೋರುತ್ತೇನೆ. ಅದೇ ತರನಾಗಿ ಶ್ರೀಯುತ ಹೇಳ್ತಾನೆ ಇದ್ರೂ ವಾಕಿಂಗ್ ಹೋಗಿ ಬಂದರೆ ಏನು ಫರಕ್ ಬೀಳೋದಿಲ್ಲ. ಇಲ್ಲಾಂದ್ರೆ ಮನೆಯಲ್ಲೇ ವಾಕರ್ ಇಟ್ಕೊಂಡ್ರು ಮನೆಯಲ್ಲಿ ವಾಕ್ ಮಾಡ್ಬೋದು. ಈಗ ಹೇಳೋದಿಷ್ಟೇ, ಈಗಾಗಲೇ ಹೇಳಿದಂಗೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದದ್ದು ತಾವೆಲ್ಲ ಗೆದ್ದು ರಾಜ್ಯ ಮಟ್ಟದಲ್ಲಿ ಹೋಗಲಿ ಅಂತ ನಾನು ವೈಯಕ್ತಿಕವಾಗಿ ಹಾರೈಸ್ತೀನಿ. ರಾಜ್ಯ ಮಟ್ಟದಲ್ಲಿ ಹೋಗಿ ಬಂದು ನಮ್ಗೆ ಯಾದಗಿರಿ ಭೇಟಿ ಆಗಿರಿ ಅಂದ್ರೆ ನೀವು ಏನೇನೋ ಸಾಧಿಸಿರಮ್ಮಂಗ. ಸುಮ್ಮನೆ ಈಗೇನು ನಾಮಕಾವಸ್ಥೆ ಬರೋದು, ನಾಮಕಾವಸ್ಥೆ ಆಡಿ ಹೋಗಿ ನಮ್ಮ ಯಾದಗಿರಿ ಇಲ್ಲೇ ಮತ್ತೆ 28ನೇ ಸ್ಥಾನಕ್ಕೆ ಇಡೋದು ಬೇಡ. ಎಲ್ಲರೂ ಅಗ್ದಿ ಉತ್ಸಾಹದಿಂದ ಅಗ್ದಿ ಮನಸ್ಸಿನಿಂದ ನೀವು ಆಟ ಆಡಿ ಗೆದ್ದಾಗ ನಿಮ್ಮ ಜಯ ಸಿಗ್ತದೆ ಮತ್ತು ತಾವು ರಾಜ್ಯ ಮಟ್ಟಕ್ಕೆ ಮುಟ್ಟೇ ಮುಡ್ತೀರಿ. 33 ಇದ್ದಾರೆ. 33 ಆಮೇಲೆ ಜನತಾದಳದವರು 7 ಇದ್ದಾರೆ. 7ರಲ್ಲಿ ಪರ್ಮನೆಂಟ್ ಆಗಿ 3 ಜನ ಬರೋದಿಲ್ಲ, ಇನ್ನೊಬ್ರು ಫಾರಿನ್ಗೆ ಹೋಗಿದ್ದಾರೆ. ಅವ್ರು 3 ಇದ್ರು. ಆಗ ಸಂಖ್ಯಾಬಲದಲ್ಲಿ ಅವ್ರು ಜಾಸ್ತಿ ಇದ್ರು, ನಾವು ಕಡಿಮೆ ಇದ್ವಿ. ಒಂದು ಸಮಯ ನಾವು ಮತಕ್ಕೆ ಹಾಕಿದ್ರೆ ಸೋಲು ಅಂತ ಬರ್ತದೆ. ಆ ಕಾರಣದಿಂದ ವಿರೋಧ ಮಾಡಿದ್ದೀವಿ. ಸಂಖ್ಯಾಬಲ ಇಲ್ಲದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.